Watch India's largest kids library only on Jio Hotstar. Download the app now. ಅಣ್ಣ ತಮ್ಮಂದಿರೆ, ನಾವು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದೀವಿ. ಅದಕ್ಕಾಗಿ ನಾವು ನಮ್ಮ ನರ್ಸರಿಯಲ್ಲಿ ಫ್ರೀ ಆಗಿ ಗಿಡಗಳನ್ನ ಕೊಡ್ಬೇಕು ಅಂತ ಇದೀವಿ. ನೋಡ್ಬೇಕು ನಾವೀಗ ಯಾರ್ಯಾರ ಮನೆಯಲ್ಲಿ ಈ ಸಸಿಗಳನ್ನ ತಗೊಂಡೋಗಿ ನೆಡ್ತಾರೆ ಅಂತ. ಅದರಿಂದ ಹಸಿರು ಜಾಸ್ತಿ ಆಗುತ್ತೆ. ಸಖತ್ ಮರಗಳನ್ನ ನಮ್ಮ ಇಡೀ ನಗರ ತುಂಬಾ ಬೆಳೆಸ್ಬಿಡೋಣ ಕಣ. ಮಟು ಇದು ನಿಜವಾಗ್ಲೂ ಒಳ್ಳೆ ಐಡಿಯಾ ಕಣ. ನಡಿ ಹೋಗೋಣ. ಆದ್ರೆ ಒಂದ್ ನಿಮಿಷ ಇಲ್ವಲ್ಲ. ಅಣ್ಣಂದ್ರೆ ನಮ್ಮ ಅಡ್ರೆಸ್ ಇದೆ ಫುರ್ಫುರಿ ನಗರದ ಹೊರಗಡೆ ಕಮಾನ್ ಹತ್ರ. ಪತ್ಲು ಅಲ್ಲೇ ಇದೆ ನೋಡು. ಬರ ಮಟು. ಯಜಮಾನ್ರೆ ಯಾರಿದ್ದೀರಿ ಇಲ್ಲಿ? ಬನ್ನಿ ಬನ್ನಿ, ಏನ್ ಬೇಕಾಗಿದೆ ನಿಮ್ಗೆ? ಯಜಮಾನ್ರೆ, ನಾನು ಫುರ್ಫುರಿ ನಗರನ ಗ್ರೀನ್ ಸಿಟಿ ಮಾಡ್ಬಿಡ ಅಂತ ಆಸೆ ಇಟ್ಕೊಂಡಿದ್ದೀನಿ. ತಾವು ನಮಗೆ ಸಸಿಗಳನ್ನ ಕೊಡ್ತೀರಾ ಫ್ರೀಯಾಗಿ? ಹಾ ತಗೊಂಡೋಗಿ ಇದನ್ನೆಲ್ಲ ತಗೊಂಡೋಗಿ. ಥ್ಯಾಂಕ್ ಯು. ಬಾಯ್ ಬಾಯ್. ಚಾರಿಟಿ ಬಿಗಿನ್ಸ್ ಅಟ್ ದ ಹೋಮ್. ಇವತ್ತು ಈ ಶುಭ ದಿನದ ಕೆಲಸನ ನಮ್ಮ ಮನೆಯಿಂದನೇ ಶುರು ಮಾಡ್ಬಿಡೋಣ ಕಣೋ. ತಗೊಳ್ಳಿ ಸರ್. ಊರಿಗೆಲ್ಲ ಹಂಚ್ಬಿಟ್ಟೇನಾ? ಎಲ್ಲ ಸಾಮಾನು ಕಳ್ತನ ಆಗ್ಬಿಟ್ಟಿದೆ. ಚಿಂಗಂ ಸರ್, ಕಳ್ಳನ ಹಿಡ್ಕೊಳ್ಳಿ. ನನ್ನ ಮನೇಲೂ ಕಳ್ತನ ಆಗ್ಬಿಟ್ಟಿದೆ ಸರ್. ನಿಲ್ಲಿ. ಎಲ್ಲರಿಗೂ ಇಲ್ಲಿ ಒಂದೇ ಸಮಯದಲ್ಲಿ ಯಾಕೆ ಕಳ್ತನ ಆಗಕ್ಕೆ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್? ಏನೋ ಎಡವಟ್ಟಾಗಿದೆ ಅನ್ಸುತ್ತೆ. ನನ್ನ ಫೋನ್ ನೋಡಿ, ಇದು CCTV ಫುಟೇಜು. ಈ ಗಿಡಗಳು ಕಳ್ತನ ಮಾಡಿವೆ. ನೋಡಿ ಚೆನ್ನಾಗಿ ನೋಡಿ. ಈ ಸಸಿಗಳನ್ನ ಮೋಟು ಪತ್ಲು ಕೊಟ್ಟಿರೋದು. ಇವು ಎಲ್ಲರ ಮನೆಯಲ್ಲೂ ಕಳ್ತನ ಮಾಡ್ತಾ ಇವೆ. ಅಯ್ಯಮ್ಮ, ನನ್ನ ಮನೇಲೂ ಆ ಗಿಡ ನೆಟ್ಟಿದೀವಿ. ಮೋಟು ಪತ್ಲು ನನಗೂ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಇರಿ, ಮನೆಗೆ ಹೋಗಿ ಒಂದ್ ನಿಮಿಷ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮೋಟು ಪತ್ಲು ಕೊಟ್ಟಿದ್ದ ಗಿಡಗಳು ನಮ್ಮನೆಲ್ಲೂ ಕಳ್ತನ ಮಾಡ್ಬಿಟ್ಟಿವೆ. ಅಮ್ಮ. ಅಲ್ಲ ಸಾರ್, ನಿಮ್ ಫ್ರೆಂಡ್ಸ್ಗಳು ಲೂಟಿ ಮಾಡ್ತಾ ಇದಾರೆ, ನೀವಿಲ್ಲಿ ಅಳ್ತಾ ಇದ್ದೀರಲ್ಲ, ಹಿಡ್ಕೊಳ್ಳಿ ಅವ್ರನ್ನ. ಅಯ್ಯಮ್ಮ, ನನ್ನ ಸ್ನೇಹಿತರನ್ನ ನಾನು ಹೆಂಗ್ ಹಿಡ್ಕೊಳ್ಳಿ ಹೇಳಿ? ಹಿಡ್ಕೊಳ್ಳೋದಿಲ್ವಾ? ಹಿಡ್ಕೋತೀನಿ. ನಾನು ಅವನ್ನ ಖಂಡಿತ ಬಿಡೋದಿಲ್ಲ. ನಾನು ಇನ್ಸ್ಪೆಕ್ಟರ್ ಚಿಂಗಮ. ನೋಡ್ಕೊಂಡೋಗಿ ಚಿಂಗಮ್ ಸರ್, ನಿಮ್ಗೂ ಗೊತ್ತಿದೆ ತಾನೆ, ಅವನು ಸಮೋಸ ತಿನ್ಬಿಟ್ರೆ ತುಂಬಾ ಶಕ್ತಿ ಬಂದ್ಬಿಡುತ್ತೆ ಅಂತ. ಫುಲ್ ಫೋರ್ಸ್ ತಗೊಂಡ್ ಹೋಗ್ತಾ ಇದ್ದೀನಿ. ಟೋಟಲ್ ಫೋರ್ಸ್. ಅವನ್ ಮಾತ್ರ ಖಂಡಿತ ಬಿಡೋದಿಲ್ಲ. ಮೋಟು ಪತ್ಲು, ನೀವಿಬ್ರು ಎಲ್ಲಾದ್ರೂ ಮನೆಯಿಂದ ಹೊರಗಡೆ ಬಂದ್ಬಿಡಿ. ಇವತ್ತೇ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಬೇಗ ಹೊರಗಡೆ ಬಂದ್ಬಿಡಿ. ಚಿಂಗಂ ಸರ್, ಏನ್ ಸರ್ ಇದು? ಊರ್ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಸರ್, ಹೇಳಿ ಸರ್. ಅಯ್ಯಮ್ಮ, ಊರ್ ಪೂರ್ತಿ ಕಳ್ತನ ಮಾಡ್ಬಿಟ್ಟು ಏನಾಗಿದೆ ಅಂತ ಕೇಳ್ತಾ ಇದೀಯಾ? ಡೌ ಮಾಡ್ತಾ ಇದೀಯಾ ನೀನು? ಆ ರೋಬೋಟ್ ಗಿಡಗಳಿಂದ ಎಲ್ಲಾರ ಮನೆ ಒಳಗೂ ಕಳ್ತನ ಮಾಡ್ಬಿಟ್ಟಿದ್ದೀರಾ? ಕಳ್ತನನಾ ಸರ್? ಇಲ್ಲ ಸರ್, ಖಂಡಿತ ಇಲ್ಲ. ನಾವಂತ ಕೆಲಸ ಎಲ್ಲ ಮಾಡೋದಿಲ್ಲ ಸರ್.
ಹಾ ಚಿಂಗಂ ಸರ್, ಮೋಟು ಪತ್ಲು ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ. ಅವರು ತುಂಬಾ ಒಳ್ಳೆ ಮನ್ಸಿರೋರು, ಒಳ್ಳೆ ಜನ ಇದ್ದಾರೆ. ನಿಮ್ಮನ್ನ ಕಳ್ಳರಿಗೆ ಎದ್ರಲ್ಲಿ ಎಷ್ಟು ಸರಿ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ. ನೀವೇ ಯೋಚನೆ ಮಾಡೋದ್ಸರಿ ನೋಡಿ ಸರ್. ಇಲ್ಲ ಇಲ್ಲ, ಇದು ಇವ್ರ ಡ್ರಾಮಾ. ಒಳ್ಳೆಯವ್ರ ತರ ತೋರಿಸ್ಕೊಂಡು ಇನ್ನೊಂದ್ ಕಡೆ ಊರ್ ಕಳ್ತನ ಮಾಡ್ತಾ ಇದಾರೆ. ಅದಕ್ಕೆ ಇವ್ರ ಮೇಲೆ ಅನುಮಾನ ಬರ್ತಾ ಇಲ್ಲ. ಅರೆ ನಿಮ್ಮನೇನು ಒಂದ್ಸರಿ ಚೆಕ್ ಮಾಡ್ಕೊಳ್ರಣ, ಏನಾದ್ರು ಕಳ್ತನ ಆಗಿದ್ಯಾ? ಇಲ್ಲ 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 ಇಲ್ಲ, ಆ ತರ ಎಲ್ಲ ಆಗಕ್ ಸಾಧ್ಯ ಇಲ್ಲ. ಇವರು ನನ್ನ ಪಕ್ಕದ ಮನೆಯವರು. ಎಷ್ಟು ವರ್ಷದಿಂದ ಇವರು ನೋಡ್ತಾ ಇದೀನಿ, ಆದ್ರೂ ಒಂದ್ಸರಿ ನೋಡ್ತೀನಿ ರೀ. ಮೋಟು ಪತ್ಲು ನೀವು ನನ್ನ ಮನೇನು ಕೂಡ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಡಲ್ಲ. ತಗೋ ತಗೋ. ಅಯ್ಯಮ್ಮ, ಅವನ್ನ ಫಾಲೋ ಮಾಡಿ. ಅಮ್ಮ, ಅಯ್ಯಮ್ಮ, ಮೋಟು ಪತ್ಲು ಸರೆಂಡರ್ ಆಗ್ಬಿಡಿ, ಇಲ್ಲಾಂದ್ರೆ ಇಬ್ಬರನ್ನು ಫಿನಿಶ್ ಮಾಡಕ್ ಬಿಡ್ತೀನಿ. ಖಾಲಿ ಹೊಟ್ಟಲ್ಲಿ ನನ್ನ ತಲೆನೇ ಓಡೋದಿಲ್ಲ ಕಣೋ, ಏನಾದ್ರೂ ಯೋಚಿಸೋ. ಐಡಿಯಾ, ಡಾಕ್ಟರ್ ಜಟ್ಕನ್ ಕರ್ಸ್ಬಿಡೋಣ. ಡಾಕ್ಟರ್ ಜಟ್ಕಣ್ಣ, ಬೇಗ ಬರ್ತೀರಾ? ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆಚೆ ಬರ್ತಿರೋ ಇಲ್ಲ ಫೈರ್ ಮಾಡಕ್ ಬಿಡ್ಲು? ಫೈರ್ ಮಾಡ್ಬಿಡಿ, ನಾವು ಆಚೆ ಬರ್ತೀವಿ. ರೋಬೋಟ್ರಿ ರಿಪೋರ್ಟಿಂಗ್ ಸರ್. ನಿಮ್ಗೇನು ಆಗೋದಿಲ್ಲ. ಡೋಂಟ್ ವರಿ, ಡೋಂಟ್ ವರಿ. ಓ, ಈಗ ಅರ್ಥ ಆಯ್ತು. ಈ ಎಲ್ಲ ರೋಬೋಟ್ರಿಗಳು ನಿಮ್ಮದೇ ಅಂತ. ನಿಮ್ಮನ್ನ ಕಾಪಾಡೋಕೋಸ್ಕರ ಬಂದಿದ್ದಾರೆ. ಇವರೆಲ್ಲ ನಿಮ್ಮ ಸೈನಿಕರ? ಚಿಂಗಂ ಸರ್, ಖಂಡಿತ ಅಲ್ಲ ಸರ್. ಇವ್ರು ಯಾರು ನಮ್ಮ ಸೈನಿಕರಲ್ಲ ಸರ್, ನಿಜವಾಗ್ಲೂ ಸರ್. ಅಯ್ಯಮ್ಮ ಮೋಟು, ಮತ್ತೆ ಇವರು ಯಾರ ಕಡೆಯವರು? ಅಮ್ಮ, ಏಯ್, ನಾನು ನಿಮ್ಮಿಬ್ಬರಿಗೂ ಫಿನಿಶ್ ಮಾಡಕ್ ಬಿಡ್ತೀನಿ. ಆದ್ರೆ ಅವ್ರು ನನ್ನ ಜೀವದ ಗೆಳೆಯರು. ನನ್ನ ಗೆಳೆಯರ ನಾನೇ ನನ್ನ ಕೈಯಾರೆ ಕೊಲೆ ಮಾಡ್ಬೇಕಲ್ಲ ಈಗ. ಓ ಚಿಂಗಂ ಸರ್, ಏನ್ ಮಾಡ್ಬೇಕು ಅಂತಿದ್ಯಾ ಅದನ್ನ ಬೇಗ ಮಾಡು. ಓಕೆ. ಅಯ್ಯಮ್ಮ, ಬಾರೆ. ಇಲ್ಲ ಇಲ್ಲ. ಪತ್ಲು, ಏನ್ ಮಾಡೋದು ಈಗ? ನಾವಂತೂ ಫುಲ್ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಕಣೋ. ಆ ಗಿಡಗಳು ನಮ್ಮನ್ನ ಕಳ್ಳರನ್ನಾಗಿ ಮಾಡ್ಬಿಟ್ಟಿವೆ ಕಣೋ. ಇದು ಹಿಂದೆ ಏನೋ ಮೋಸ ಇದೆ ಕಣೋ. ನನಗನ್ಸುತ್ತೆ ಅವನೇ ಇರ್ಬೋದು. ನಮಗೆ ಗಿಡಗಳು ಕೊಟ್ಟನಲ್ಲ, ಅವನೇ ಅನ್ಸುತ್ತೆ ಕಣೋ. ಅವನ ಮುಖ ನೋಡಿದ್ರೆ ಹಂಗೆ ಇತ್ತು ಕಣೋ. ಅವನು ನಿಜವಾಗ್ಲೂ ಆ ಕುಳ್ಳ ಜಾನ್ ಥರನೇ ಕಾಣ್ತಾ ಇದ್ದ ಕಣೋ. ನನಗೆ ನಿಜವಾಗ್ಲೂ ಜಾನ್ ಮೇಲೆ ಅನುಮಾನ ಕಣೋ. ಅದಿರ್ಲಿ ಕಣೋ, ಖಾಲಿ ಹೊಟ್ಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ ಬೇಗ ಕಣೋ. ಐಡಿಯಾ? ಸಮೋಸ ತಿಂದು ಚುರಚ್ಕೊಂಬಿಡ. ಬೇಗ ಸಮೋಸ ಕಳ್ಸ್ಬಿಡೋಣ. ಓನ್ ಬಾ, ಕಳಿಸ್ತೇನೆ. ಜಯ ಹೋ. ಓಯ್, ಮೋಟು ಸಮೋಸ ತಿನ್ಬಿಟ್ಟಿದ್ದಾನೆ. ಚಿಂಗಂ ಸರ್, ಟ್ಯಾಂಕ್ಗಳನ್ನೆಲ್ಲ ಬಚಾವ್ ಮಾಡಿ. ಅಯ್ಯಮ್ಮ, ನೋಡಿದ್ರ ಚಿಂಗಂ ಸರ್, ಇವ್ರು ಯಾರು ನಮ್ಮ ಸೈನಿಕರಲ್ಲ. ಅವ್ರನ್ನೆಲ್ಲಾರನ್ನೂ ಓಡಿಸ್ಬಿಟ್ಟೆ, ಅವ್ರ ಕತೆ ಮುಗಿಸ್ಬಿಟ್ಟೆ. ಅದನ್ನ ನೀವು ಯಾಕೆ ಮಾಡಿದ್ರಿ ಅಂದ್ರೆ ಜನ ನಿಮ್ಮನ್ನ ಕಳ್ಳರು ಅಂತ ಅನ್ಕೋಬಾರ್ದು ಅಂತ. ಯಾಕೆಂದ್ರೆ ನಾವೇನ್ ಕಳ್ಳರಲ್ಲ. ಯಾಕಯ್ಯ, ಇನ್ನು ಗೊತ್ತಾಗಿಲ್ವ ನಿಗೆ ಮೋಟು ಪತ್ಲು ಕಳ್ಳರಲ್ಲ ಅನ್ನೋದು? ನೋಡಪ್ಪ, ಇದು ರೋಬೋಟ್ ಮರಿಗಳೇ ಆಗಿದ್ರೆ ಇದರಲ್ಲಿ ಮೆಮೊರಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಕಣ್ರಯ್ಯ. ಇದನ್ನ ಯಾರು ಮಾಡಿದ್ದು, ಇದರಿಂದ ಯಾರಿದ್ದಾರೆ ಅನ್ನೋದು ಮೆಮೊರಿ ಚಿಪ್ಪಿಂದ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಕಣ್ರಪ್ಪ. ಸೇವ್ ಆಗ್ಬಿಟ್ಟಿರುತ್ತೆ. ಈಗಲೇ ಎಲ್ರಿಗೂ ತೋರಿಸಿರುವ ನಿಮಿಷ ಇರ್ರಯ್ಯ. ತಗೋ ರೋಬೋಟ್ ಗಿಡಗಳು.
ನಾನು ಮೋಟು ಪತ್ಲನ ಊರಿಂದ ಹೊರಗಡೆ ಹಾಕಿಸ್ತೀನಿ. ಹೇ ಜಾನ್, ನಾನ್ ಮಾತ್ರ ನಿನ್ ಬಿಡೋದಿಲ್ಲ, ನಿಂತ್ಕೋ. ಯಾ ಸಾರಿ ಚಿಂಗಮ್ ಸಾರ್, ನನ್ನ ಜೈಲಲ್ಲಿ ಹಾಕಿ. Watch India's largest kids library only on Geo Hotstar. Download the app now.